ಬೀದರ್ ಜಿಲ್ಲೆಯ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಮತ್ತೊಬ್ಬರಿಗೆ ಮಾದರಿಯಾಗಿ ಯಾವುದೇ ಹಬ್ಬ ಸಂಭ್ರಮದಿಂದ ಕೂಡಿರಬೇಕೇ ಹೊರತು ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತೆ ಇರಬಾರದು. ಸಿಪಿಐ ಅಲ್ಲಾಪುರ್. ಶಾಂತಿ ಸಭೆಯಲ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ಬಾಷುಮಿಯಾ ಕೊಂಚೂರ್ ಮಾತನಾಡಿ, ಸಮಾಜದಲ್ಲಿ ಅಶಾಂತಿ ಮೂಡಿಸುವವರನ್ನು ಇಲಾಖೆ ಬಿಡುವುದಿಲ್ಲ. ಪೊಲೀಸ್ ಇಲಾಖೆ ಎಲ್ಲಾ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ. ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾರ್ವಜನಿಕರು ಇಲಾಖೆಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕ್ರೈಂ ಪಿಎಸ್ಐ ಶಿವರಾಜ್, ರಶೀದ್ ಪಟೇಲ್, ಅಸ್ಲಾಮಿಯಾ, ಸಚಿನ್ ಮಠಪತಿ, ಅಮೀದ್, ಇನ್ನು ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಪ್ರಮುಖರು ಉಪಸ್ಥಿತರಿದ್ದರು. ರಮೇಶ್ ಕುಡಂಬಲ್, ಜೆಕೆ ನ್ಯೂಸ್ ಕನ್ನಡ, ಚಿಟಗುಪ್ಪ. ಹೌದಿಲ್ಲ, ಹಬ್ಬದ ವಾತಾವರಣ ನಾವು ಕೆಡಿಸೋದು ಬೇಡ. ಇಷ್ಟೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಏನು ಮಾಡ್ಬೇಕಂತ, ಅವರೆಲ್ಲ ಹೇಳಿದ್ದಾರೆ. ಅದೇ ಟೈಪು ನೀವು ಮಾಡ್ರಿ. ಮತ್ತು ಸಾರ್ವಜನಿಕವಾಗಿ ಅದೆಲ್ಲ ರಸ್ತೆಗೆ ಸ್ವಲ್ಪ ಇದು ಮಾಡೋದು ಬೇಡ. ಅದೇನು ಸಿಸ್ಟಮೆಟಿಕ್ ಆಗಿರಲಿ, ಕಣ್ಣಿಗೆ ಇದು ಕಾಣೋದು ಬೇಡ. ಹೌದಿಲ್ಲ, ಆದ್ದರಿಂದ ನೀವೆಲ್ಲ ಲಿಮಿಟಲ್ಲಿ ನಿಮ್ಮ ಇದರಲ್ಲಿ ಒಂದು ಶಿಸ್ತಾಗಿ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಮತ್ತು ಪಟೇಲ್ ಅವರು ಸಹ, ರಶೀದ್ ಪಟೇಲ್ ಅವರು ಡೀಟೇಲ್ ಆಗಿ ಬಕ್ರೀದ್ ಬಗ್ಗೆ ಹೇಳಿದರು. ಮತ್ತು ಅಮಿತ್ ಅವ್ರನ್ನೂ ಸಹ ಅದನ್ನು ಅವರು ನಂಬಿಕೆ ಬಗ್ಗೆ ಹೇಳಿದ್ರ ಬಗ್ಗೆ ಮಾತಾಡೇ ಯಾವುದೇ ಇಶ್ಯೂ ಇರಲಿ. ಹೌದಿಲ್ಲ, ಪರಿಸರ ಇದ್ರೆ ಜಗತ್ತಿದ್ರೆ ನಾವಲ್ಲ. ಹೌದಿಲ್ಲ, ಆದ್ದರಿಂದ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಧರ್ಮದ ಬಗ್ಗೆ ಹೇಳಿ, ಎಲ್ಲ ಧರ್ಮಗಳ ಸಾರ ಒಂದೇ ಇದೆ. ಹೌದಿಲ್ಲ, ಅಂತಿಮ ಡೆಸ್ಟಿನೇಷನ್ ಒಂದೇ ಇದೆ. ನಾವು ಮನುಷ್ಯರಷ್ಟೇ ಏನು ಮಾಡ್ಕೊಂಡು ಬೇರೆ ಬೇರೆ ಜಾತಿ ಧರ್ಮ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.